Born to fight the fear when I feel like dying. I'm trying to fly high, but I'm not a pilot. Some days I feel idiotic, just a product of a system where you're lucky just to make a dollar. That ain't gonna stop me because my grind's contagious. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನನ್ನ ಸಂಡೇ ವ್ಲಾಗ್ಗೆ ಸ್ವಾಗತ. ಕಾಫಿ ಕುಡಿತಾ ಇದ್ದೀನಿ ನಾನು. ನಿನ್ನೆನೆ ಬಟ್ಟೆ ತೊಳೆದು ತಲೆ ಸ್ನಾನ ಮಾಡಿ ಎಲ್ಲ ಕೆಲಸನೂ ನಿನ್ನೆ ಮುಗಿಸಿದ್ದೀನಿ 70%. ಇವತ್ತು ಸ್ವಲ್ಪ ಕಾಂಟೆಂಟ್ ಕ್ರಿಯೇಟ್ ಮಾಡೋವು, ಹಾಗೆಯ ಚೆನ್ನಾಗಿ ರೆಸ್ಟ್ ಮಾಡೋವು, ನಿದ್ದೆ ಮಾಡೋವು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಅದಕ್ಕೋಸ್ಕರ ನಿನ್ನೆನೆ ಎಲ್ಲ ಕೆಲಸ ಮುಗಿಸಿದ್ದೆ. ಪುಣ್ಯಕ್ಕೆ ನಮ್ಮ ಏರಿಯಾದಲ್ಲಿ ಮಳೆ ಬಂದಿಲ್ಲ, ಹಾಗಾಗಿ ಅದೊಂದು ಒಳ್ಳೆಯದು. ಬಟ್ಟೆ ಎಲ್ಲ ಒಣಗ್ತಾ ಇದ್ದು ಶಾಂತವಾಗಿ. ಕಡೆಗೆ ಇವತ್ತು ಹೊರಗಡೆ ಎಲ್ಲ ಹೋಗೋ ಒಂದು ಬದಿಗೆ ನಿನ್ನೆಲ್ಲ ಕರ್ಕೊಂಡು ಹೋಗ್ತೀ. ಚಲೋ ಹಸಿವಾಗ್ತಾ ಇದ್ದು. ಈ ಪಾಸ್ತಾನು ಬ್ಯಾಗ್ ಆಗ್ತಾ ಇಲ್ಲ. ಬೆಳಗ್ಗೆ ಪಾಸ್ತಾ ತಿನ್ನೋವಳು ಅನ್ಕೊಂಡಿದ್ದೆ. ಟ್ರೈಪಾಡ್ ಜುಗಾಡ್ ಮಾಡಿದ್ದೆ. ಟ್ರೈಪಾಡ್ ಮುರಿದೋಯ್ದು ಆ್ಯಕ್ಚುಲಿ. ಇಲ್ಲಿ ಮೇಲ್ಗಡೆ ಒಂದು ಹಿಂಗೆ ರಿಂಗ್ ಲೈಟ್ ಇತ್ತು, ಅದಷ್ಟು ಪೂರ್ತಿ ಮುರಿದೋಯ್ದು. ಇದು ಹಳೆ ಟ್ರೈಪಾಡ್ ಆಗಿತ್ತು. ಅದಕ್ಕಿಂತ ಹಿಂಗೆ ಸೇರಿಸಿ ಜುಗಾಡ್ ಮಾಡಿದ್ದೆ. ಅದು ಎಂತ ಆಗ್ತೋಳ ಗೊತ್ತಿಲ್ಲ. ಸದ್ಯಕ್ಕಂತೂ ಸರಿಯಾಗಿ ಕೆಲಸ ಮಾಡ್ತಾ ಇದ್ದು, ಬಟ್ ತಗೊಳ್ಳೋ ಒಂದು ಹೊಸದ. ಬೆವರು ಸುರಿಸಿ ಕಾಂಟೆಂಟ್ ಮಾಡ್ತಿದ್ದೆ. ಆಯ್ತು, ಕಾಂಟೆಂಟ್ ಮಾಡೋಳೆ ತಲೆನೇ ಓಡ್ತಾ ಇದೆ ನಂಗೆ. ತಲೆ ಹಾಳಾಗೋದು. ಶೋ 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 ಮಳೆ ಬಂತು, ಹೊರಗಡೆ ಹೋಗ್ಲಾಗ್ತಿಲ್ಲ ಅಂದ್ಕೊಂಡಿದ್ದೆ. ಕಡೆಗೆ ಮಳೆ ತನ್ನಾರ ನಿಲ್ಸಿ ಒಂದು ಸ್ವಲ್ಪ ಹೊತ್ತಿಗೆ. ಹಾಗಾಗಿ ಬೇಗ ಹೇರ್ ಸ್ಟ್ರೈಟ್ನಿಂಗ್ ಎಲ್ಲ ಮಾಡ್ಕೊಂಡು ರೆಡಿ ಆಗ್ತಾ ಇದ್ದೆ. ನಾನು ಆ್ಯಕ್ಚುಲಿ ಸುಬ್ರಹ್ಮಣ್ಯ ಹೆಗಡೆ ಹೇಳಿ ಒಬ್ಬ ಸ್ಟ್ಯಾಂಡಪ್ ಕಾಮಿಡಿ ಮಾಡ್ತಾ ಬೆಂಗಳೂರಲ್ಲೇ ಇರ್ತಾ. ಸೊ ಅವ್ನ ಶೋಗೆ ಹೋಗ್ತಾ ಇದ್ದೆ. ಅಂದರೆ ನಂಗೆ ಹಿಂಗೆ ಪರಿಚಯ ಆಗಿದ್ದ. ಸೊ ಹಾಗಾಗಿ ನಾವು ಶೋಗೆಲ್ಲ ಹೋಗ್ತೀವಿ, ಓಪನ್ ಮೈಕಿಗೆಲ್ಲ ನಾವು ಹೋಗ್ತಿದ್ದೆ ಮೊದಲು. ಹಾಗೆ ಪರಿಚಯ ಆಯ್ತು ನನಗೆ ಒಂದು. ನಾ ಸೊಕ್ಕಾಗಿ ಸುಮ್ಮನೆ ನೋಡಲ್ಲೇ ಹಾಗೆ ಸ್ವಲ್ಪ ಏನಾರು ಹೆಲ್ಪ್ ಮಾಡಂಗಿದ್ರೆ ಹೆಲ್ಪ್ ಮಾಡಲ್ಲೇ ಅಂತ ಹೋಗ್ತಾ ಇದ್ದೆ ಅಷ್ಟೇ. ನಾನು ಸುಮಾರು 1 ವರ್ಷದ ಹಿಂದೆ ಓಪನ್ ಮೈಕ್ ಎಲ್ಲ ಟ್ರೈ ಮಾಡಿದ್ದೆ. ಆದ್ರೆ ನಂಗೊಂಥರ ಸ್ಟೇಜ್ ಫಿಯರ್ ಇದ್ದು, ಹಾಗಾಗಿ ಒಂಥರ ಹೆದರಿಕೆ ಅನ್ನಿಸ್ತಿತ್ತು. ಹಾಗಾಗಿ ನಾ ಮಾಡೋದು ಬಿಟ್ಬಿಟ್ಟು ಒಂಥರ ನಂಗೆ ಕಾನ್ಫಿಡೆನ್ಸೇ ಇತ್ತಿಲ್ಲ. ಹಾಗಾಗಿ ನಾನು ಅದಕ್ಕೆ ಮತ್ತೆ ಕೈ ಹಾಕಲು ಹೋಯ್ದಿಲ್ಲ. ಹೆಂಗಂದ್ರೂ ಕಾಂಟೆಂಟ್ ಎಲ್ಲ ಕ್ರಿಯೇಟ್ ಮಾಡ್ತಾ ಇದ್ದೆ, ಅದನ್ನ ಮಾಡೋಣ ಫಸ್ಟು ಅಂತ. ಇಲ್ಲಂತೂ ಆಯ್ದು, ಎಂಥ ಆಯ್ದು ಒಳಗೆ ಗೊತ್ತಾಗ್ತಾ ಇಲ್ಲ. ಕಣ್ಣು ಕುಕ್ಲೇನಾ ಎಂಥದೊಳಗೆ ಗೊತ್ತಿಲ್ಲ. ಸುಮಾರು ದಿನ ಆಯಿತು ಹಂಗೆ ಹೇಳಿ ನೈತಿಲ್ಲ, ಎಂಥದ್ದು ಆಗ್ತಿಲ್ಲ. ಆದ್ರೆ ಅದಿದ್ದು ಸಾಕು. ಎಷ್ಟೇ ಬ್ಯಾಗ್ ರೆಡಿ ಆಗೋ ಅಂದ್ಕೊಂಡ್ರು ಆಗ್ತಿಲ್ಲ. ಅಂತಕೆಂದರೆ ಹಿಂಗಿದ್ದು ಮಳೆ ವೇಷ ಮಾಡ್ಕೊತ ಟೈಮ್ ಆಗೋಗ್ತು. ಆದರೂ ಹಿಂಗೆ ತ್ರಾಸಪಟ್ಟು ರೆಡಿ ಆಗ್ತಾ ಇದ್ದೆ. ಕೂದಲು ಬಿಟ್ಕೊಂಡು ಹೋಗವ, ಜುಟ್ಟು ಮಾಡ್ಕೊಂಡು ಹೋಗವ, ಎಂತ ಮಾಡೋಳು ಗೊತ್ತಾಗ್ತಾ ಇಲ್ಲ. ಬೈತಲೆ ಅಂತೂ ಎಡವಟ್ಟು ಆದಂಗೆ ಕಾಣ್ತು. ಎಂತ ಮಾಡೋದು, ಇದು ಅದು ಹೇರ್ ಸ್ಟೈಲ್ ಟ್ರೈ ಮಾಡಿದೆ ಒಂಥರ ಸರಿ ಅನಿಸಿದ್ದಿಲ್ಲ. ಹಂಗಾಗಿ ಮತ್ತೆ ಗದಿ ಬೈತಲೇ ಸರಿ ಆಗ್ತಾ ಇಲ್ಲ ಅಂತಕನ. ಅಬ್ಬಾ ಅಂತೂ ಸರಿ ಆಯ್ತು. ಈಗ ಸುಮಾರು ಲೇಟ್ ಆಯಿತು ಕಾಣ್ತು. ಹೊರಡೋಣ ಬೇಗ. ಎಲ್ಲ ರೆಡಿ ಆಗತ್ತು. ಊಟ ಮಾಡಿದ್ದಿಲ್ಲ ಇನ್ನು. ಊಟ ಮಾಡ್ಕೊಂಡು ಕಾಶಿ ಹೊರಡೋಣ. ಲೇಟ್ ಆಯ್ತು ಹೇಳಿದ್ದೆ ಬಂತು. ಕಡೆಗೆ ಟೈಮ್ ನೋಡ್ರು ಅಷ್ಟೆಲ್ಲ ಏನು ಲೇಟ್ ಆಗಿತ್ತಲ್ಲ. ಹಂಗಾಗಿ ಒಂದು ಚಾ ಅಲ್ಲ ಕಾಫಿ ಕುಡ್ಕೊಂಡು ಹೋಗೇ ಬಿಡೋಣ ಹೇಳಿ ಕಾಫಿನೂ ಮಾಡ್ಕೊಂಡು ಕಾರ್ ಒಳಗೆ ನುಷಿ ಹೋಗ್ಕೊಂಡಿಲ್ಲ. ನೀವು ಕಚ್ಚರಿ ಬೇಜಾರು ಮಾಡ್ತೀರ. ತೊಂದ್ರೆ ಇಲ್ಲ. ಅದು ಹೇಳ್ತಾರೆ ಹೆಣ್ಣುಡ್ರು ಗಂಡಿದ್ರು ನಾ ಕಾರ್ ಹ್ಯಾಂಗ್ ಇಟ್ಕೊಂಡ್ ಹೇಳೋದ್ರ ಮೇಲೆ ಜಡ್ಜ್ ಮಾಡ್ತಾವ. ಹಂಗಾಗಿ ನಾನು ಏನಾದ್ರು ಮೊದಲೇ ಹೇಗೆ ಬಿಡಿ ಕಡೆಗೆ ನೀ ಹೇಳ್ದೋಗಿದ್ರೆ ಅಂತ ಜಡ್ಜ್ ಮಾಡ್ತಿದ್ದಿಲ್ಲ ಕಚ್ಚ ತನಕವ. ನಿಂಗೆ ಹೇಳಲು ಆಗ್ತಿಲ್ಲ. ಸುಬ್ಬಣ್ಣ ತಾನೇ ಬಂದು ಪಿಕ್ ಮಾಡ್ತೇಳಿ ಹೇಳಿದ್ದ. ಹಾಗಾಗಿ ನಾನು ರೆಡಿಯಾಗಿ ಕೂತ್ಕೊಂಡಿದ್ದೀನಿ. ಹಾಗೆ ಪಿಕ್ ಮಾಡ್ದೆ. ಅವ್ನ ಕಾರಲ್ಲಿ ಹೋಗ್ತಾ ಇದ್ದೆ. ಈಗ ನಿಂಗೆ ಅವೇನಾರು ಅವ್ನ ಶೋಗೆ ಬರೋ ಹೇಳಾದರೆ ಕಾಮಿಡಿಯನ್ ಸುಬ್ಬಳು ಅವ್ನ ಇನ್ಸ್ಟಾಗ್ರಾಮ್ ಪೇಜ್ ಇದ್ದು, ಅಲ್ಲಿ ಅವನ್ನ ಫಾಲೋ ಮಾಡಿ. ಸೊ ಯಾವಾಗ ಶೋ ಇರ್ತೋ ಅದನ್ನೆಲ್ಲ ಅವ್ನು ಅಪ್ಡೇಟ್ ಮಾಡ್ತಾ ಇರ್ತಾ. ಬೆಂಗಳೂರಲ್ಲಿದ್ದರೆ ಖಂಡಿತ ಬನ್ನಿ. ವೆನ್ಯೂ ಹತ್ರ ಒಂದು ಅರ್ಧ ಮುಕ್ಕಾಲು ಗಂಟೆ ಬೇಗನೆ ಹೋಗಿದ್ದೆ. ಹಾಗಾಗಿ ಒಂದು ಚಹಾ ಕುಡ್ಕೊಂಡು ಹೋಗೋಣ ಅಂತ ನಡ್ಕೊಂಡು ಹೋಗ್ತಾ ಇದ್ದೆ.
ಇವತ್ತಿದ್ದು ಶೋ ಲೊಕೇಶನ್ನು ಬನಶಂಕರಿ ಹತ್ತಿರ ಕುಮಾರಸ್ವಾಮಿ ಲೇಔಟಲ್ಲಾಗಿತ್ತು. ಅಲ್ಲಿ ಹೋಗಿದ್ದಿದ್ಯಾ. ಇನ್ನು ಜನವಪ್ಪ ಟೈಮ್ ಆಗಿತ್ತಿಲ್ಲ, ಎಲ್ಲ ಕುಂತ್ಕೊಂಡಿದ್ದಿದ್ಯಾ, ಮಳ್ಳರಿತಾ ಇದ್ದಿದ್ಯಾ. ಸೊ ದಿಸ್ ಇಸ್ ಇಫ್ ಯು ನೋ ಶ್ವೇತಾ ದೊಡ್ಮನಿ. ಸೊ ಇವ್ರದ್ದು ಕೂಡ ಅಷ್ಟೇ, ನಿಂಗೆ ಅದಕ್ಕೆ ಟಿಕೆಟ್ಸ್ ಬೇಕು ಅಥವಾ ನಿಂಗೆ ಬೆಂಗಳೂರಲ್ಲಿ ಇರ್ತಿ ಶೋಗೆ ಬರೋಗಳೆಲ್ಲ ಆಗಿದ್ರೆ ಅವ್ರ ಇನ್ಸ್ಟಾಗ್ರಾಮ್ ಪೇಜ್ಗಳನ್ನ ಫಾಲೋ ಮಾಡಿ. ಸೊ ಅಪ್ಡೇಟ್ ಎಲ್ಲ ಹಾಕ್ತಾ ಇರ್ತಾರೆ. ಹುಡುಗಿ ಬಂದು ಹಿಂದಿಯವಳು ಆಯ್ತಾ, ನಂಗೆ ಅವ್ರು ಕಂಡ್ರೆ ಓಕೆ, ಪಾಟಲ್ ಕಂಡ್ರೆ ಬಂದ್ಬಿಟ್ಟು. ತುಂಬ ಧನ್ಯವಾದಗಳು ನನ್ನ ವ್ಲಾಗ್ನ ನೋಡಿದ್ದಕ್ಕೆ. ಮತ್ತೊಮ್ಮೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರಲ್ಲೇ ಹೇಳಾದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮತ್ತೊಂದು ಸಂಡೇ ವಿಡಿಯೋ ವ್ಲಾಗ್ಸ್ ಅಂತಿಗೆ ಮತ್ತೆ ಬತ್ತಿ ಅಂತ ಹೇಳ್ತಾ ಅಲ್ಲಿ ತನಕ ಕಾಯ್ತಾ ಇರಿ. ಟಾಟಾ.